ಸರ್ ಆಕ್ಚುಲಿ ಇಲ್ಲಿ ಏನಾಗ್ತಿದೆ? ಐ ಕಾಂಟ್ ಅಂಡರ್ಸ್ಟ್ಯಾಂಡ್. ನಿಮ್ಗೇನಾದ್ರೂ ಅರ್ಥ ಆದ್ರೆ ನನಗೂ ಹೇಳಿ ಪ್ಲೀಸ್. ಕುತೂಹಲದಿಂದ ನನ್ ತಲೆ ಇನ್ನೇನು ಒಡೆದು 100 ಹೋಳಾಗಬಹುದು ಅಂತ ತಲೆ ಮೇಲೆ ಕೈ ಆಡಿಸಿ ಅಭಿ ಹೇಳ್ದ. ಸಿದ್ಧಾರ್ಥ್ ನೇರ ನೋಟದಿಂದ ಸೀರಿಯಸ್ ವಾಯ್ಸ್ ಅಲ್ಲಿ ಶೀಸ್ ಮೈ ಡಾಟರ್ ಅಂತ ಅಂದ. ಅಭಿ ದಂಗಾದ. ಏನಂದ್ರಿ ಸರ್ ಅಂತ ತನ್ ಕೇಳಿದ್ದು ಸುಳ್ಳೇನೋ ಅನ್ನೋ ಹಾಗೆ ಒಂದ್ ಹೆಜ್ಜೆ ಮುಂದೆ ಬಂದು ಸಿದ್ಧಾರ್ಥ್ ಕಡೆ ಬಾಗಿ ಕೇಳ್ದ. ಅವಳು ನನ್ ಮಗಳು ಅಂತ ಸಿದ್ಧಾರ್ಥ್ ಹೇಳ್ದ. ರೋಹನ್ ಕೈಯಲ್ಲಿದ್ದ ಫೋನ್ ಕೆಳಗಡೆ ಬಿತ್ತು. ಅಭಿ ಆಶ್ಚರ್ಯದಿಂದ ಬಾಯ್ ಕಳ್ದಿದ್ದ. ಅಭಿ, ಅವಳೇ ನನ್ ಮಗಳು. ಆದಷ್ಟು ಬೇಗ ಅವಳು ಎಲ್ಲಿದ್ದಾಳೆ ಅಂತ ಫೈಂಡ್ ಔಟ್ ಮಾಡು. ಎಷ್ಟು ಹಣ ಖರ್ಚಾದ್ರೂ ಸರಿ, ಅವಳನ್ನ ಆದಷ್ಟು ಬೇಗ ಹುಡುಕಿ ಕರ್ಕೊಂಡ್ ಬಾ. ರೋಹನ್ ಹಾಗೆ ಇದ್ದಾಳೆ ಅಂದ್ರೆ ಡೆಫಿನೆಟ್ಲಿ ಅವಳು ನನ್ನ ಮಗಳೇ ಅಂತ ಕಾನ್ಫಿಡೆಂಟ್ ಆಗಿ ಸಿದ್ಧಾರ್ಥ್ ಆರ್ಡರ್ ಮಾಡ್ದ. ಎಸ್ ಸರ್ ಅಂತ ಅಭಿ ತಲೆ ಆಡಿಸ್ದ. ಸಿಹಿ ಪುಟ್ಟ ಕಣ್ಣಲ್ಲಿ ದಿಗಿಲಿತ್ತು. ಅವಳು ಯಾವಾಗ ಕ್ಯಾಮ್ರಾ ಆನ್ ಮಾಡಿದ್ಲು ಅಂತ ಅವಳಿಗೆ ಗೊತ್ತಿರ್ಲಿಲ್ಲ. ಎಲ್ಲಾದ್ರೂ ಬೈ ಮಿಸ್ಟೇಕ್ ಪ್ರೆಸ್ ಮಾಡಿದೀನಾ? ಈಗೇನ್ ಮಾಡೋದು? ಗೇಮ್ ಅರ್ಥಕ್ಕೆ ಬಿಟ್ಟು ಲಾಗೌಟ್ ಮಾಡ್ಲಾ ಅಂತ ಟೆನ್ಷನ್ ಅಲ್ಲಿ ಸ್ಕ್ರೀನ್ ಕಡೆ ನೋಡಿದ್ಲು. ಅವಳಿಗೆ ಸರ್ಪ್ರೈಸ್ ಅನ್ಸೋ ಹಾಗೆ ಸ್ಕ್ರೀನ್ ತುಂಬಾ ವರ್ಚುವಲ್ ಗಿಫ್ಟ್ಸ್ಗಳು, ಏರೋಪ್ಲೇನ್ಸ್, ಟಿಪ್ಸ್ ತುಂಬಿಕೊಂಡಿದ್ವು. ಅವಳ ಗೇಮಿಂಗ್ ಸ್ಕ್ರೀನ್ ಚಿಕ್ಕದಾಗಿ ಅದ್ರ ಮೇಲ್ಗಡೆ ಟಿಪ್ಸ್ ಬಂದಿರೋ ಐಕಾನ್ಗಳು, ಕೆಳಗಡೆ ಕಮೆಂಟ್ಸ್ಗಳು ತುಂಬಿದ್ವು. ಅವಳು ಇಷ್ಟೊತ್ತು ಟಿಪ್ಸ್ ಇಲ್ಲದೆ ಸೋಲೋ ಹಂತದಲ್ಲಿದ್ಲು. ಅವಳ ಗೇಮಲ್ಲಿ ಹೀರೋಗೆ ಬೇಕಾದ ಫೈರ್ ಗನ್, ವೆಹಿಕಲ್ನ ಪಡ್ಕೊಳ್ಳೋಕೆ ಈ ಟಿಪ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗಿತ್ತು. ಅವಳಿಗೆ 2 lakh ವರ್ತ್ನ ವರ್ಚುವಲ್ ಗಿಫ್ಟ್ ಸೆಂಡ್ ಮಾಡಿದ ತಾತ ಯಾವ ಹೀರೋಗೂ ಕಮ್ಮಿ ಇಲ್ಲ ಅಂತ ಅಂದ್ಕೊಂಡ್ಲು. ಅವಳು ಪುಟ್ಟ ಕಣ್ಗಳು ಬ್ರೈಟ್ ಆದ್ವು. ತನ್ನ ಎದುರಿನ ಟೀಮಲ್ಲಿ ಆಡ್ತಿದ್ದ ಸಮರ್ ಅನ್ನೋ ಹುಡುಗ ಸಿಹಿಗಿಂತ 5 ಲಕ್ಷಕ್ಕೂ ಹೆಚ್ಚು ಟಿಪ್ ತಗೊಂಡಿದ್ದ. ಸಿಹಿಗೆ ಟಿಪ್ ಕೊಡೋರು ಯಾರೂ ಇರ್ಲಿಲ್ಲ. ಅವಳು ತಾನು ಸೋಲ್ತೀನಿ ಅಂತ ಅಂದ್ಕೊಂಡಿದ್ಲು. ಅವಳಿಗೆ ಆ ಗೇಮಲ್ಲಿ ಗೆಲ್ಲೋಕೆ ಅಂಥ ಇಂಟ್ರೆಸ್ಟ್ ಇಲ್ದಿದ್ರು ಅವಳ ಫ್ಯಾನ್ ಸಪೋರ್ಟ್ ನೋಡಿ ತಾನು ಗೆಲ್ಲಬೇಕು ಅಂದ್ಕೊಂಡ್ಲು. ಆದ್ರೆ ಟಿಪ್ ಕೊಡೋರು ಯಾರು? ಸಿಹಿ ಅಕೌಂಟಲ್ಲಿ 5 ಲಕ್ಷ ಪಾಕೆಟ್ ಮನಿ ಇತ್ತು. ಅದ್ರ ಅಮೌಂಟ್ ತಗೊಂಡ್ರೆ ಮಮ್ಮಿಗೆ ಗೊತ್ತಾಗತ್ತೆ ಅಂತ ಸಿಹಿ ಆ ಪ್ಲಾನ್ ಕ್ಯಾನ್ಸಲ್ ಮಾಡಿದ್ಲು. ಅವಳು ಸೋಲ್ದೆ ಬೇರೆ ದಾರಿ ಇರ್ಲಿಲ್ಲ. ತಾನು ಸೋಲ್ತೀನಿ ಅಂತ ಬಲವಾಗಿ ನಂಬಿದ್ದ ಸಿಹಿ ಸೋಲೋಕೆ ರೆಡಿ ಆದಾಗ್ಲೇ ಅವಳ ಸ್ಪಾನ್ಸರ್ ತಾತ ಸಹಾಯಕ್ ಬಂದಿದ್ರು. ಸಿಹಿ ಶೈನಿಂಗ್ ಕಣ್ಣು ಬ್ರೈಟ್ ಆದ್ವು. ಥ್ಯಾಂಕ್ ಯು ಸ್ಪಾನ್ಸರ್ ತಾತ ಅಂತ ಅವಳು ಎಕ್ಸೈಟ್ ಆಗಿ ಅಂದ್ಲು. ಸ್ವೀಟಿ, ನೀನಿವತ್ತು ಬೇಗ ಲೈವ್ ಸ್ಟ್ರೀಮಲ್ಲಿದ್ಯಾ? ನನಗೆ ಗೊತ್ತೇ ಆಗ್ಲಿಲ್ಲ. ಇನ್ನೊಮ್ಮೆ ನಿನ್ನ ಯಾರಾದ್ರೂ ಬೆದರ್ಸಿದ್ರೆ ನನಗೆ ಮೆಸೇಜ್ ಮಾಡು ಸಾಕು. ನಾನು ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಸ್ವೀಟಿ ಅಂತ ಅಜ್ಜ ಕಮೆಂಟ್ ಮಾಡಿದ್ರು. ಸಿದ್ಧಾರ್ಥ್ ಕೂಡ ಸಿಹಿಗೆ ಸಹಾಯ ಮಾಡೋಕೆ ರೆಡಿ ಇದ್ದ. ಅವನ್ ಟಿಪ್ಸ್ ಸೆಂಡ್ ಮಾಡಬೇಕು ಅಂತಿದ್ದ. ಆದ್ರೆ ಅವನಿಗಿಂತ ಮೊದಲೇ ಸ್ಪಾನ್ಸರ್ ತಾತ ಅವಳಿಗೆ ಬೇಕಾದಷ್ಟು ಟಿಪ್ಸ್ ಕೊಟ್ಟಾಗಿತ್ತು. ಅವನ ಕಣ್ಣಲ್ಲಿ ಕೋಲ್ಡ್ ಎಕ್ಸ್ಪ್ರೆಷನ್ ಇತ್ತು. ಸಿದ್ಧಾರ್ಥ್ ಫೇಸ್ ಗಂಟಿಕ್ಕಿದ್ದ. ಸಿಹಿ ಕ್ಯೂಟ್ ವಾಯ್ಸ್ ಅಲ್ಲಿ, ಸರಿ ತಾತ, ಹೇಗಿದ್ದೀರಾ ನೀವು? ಊಟ ಆಯ್ತಾ ಅಂತ ಕೇಳಿದ್ಲು. ಅಷ್ಟರಲ್ಲಿ ಡೋರ್ ಪುಷ್ ಮಾಡ್ಕೊಂಡು ಗಾಬ್ರಿಲಿ ಒಳಗಡೆ ಓಡ್ಕೊಂಡು ಬಂದ ಪ್ರೀತಮ್. ಬ್ರೋ, ನಂಗೆ ಅರ್ಜೆಂಟ್ ಹಣ ಬೇಕಿತ್ತು. 5 lakh ಸಾಲ ಕೊಡ್ತೀರಾ ಬ್ರೋ ಪ್ಲೀಸ್? ನನ್ ಗೇಮ್ ಬಾಸ್ ಸ್ವೀಟ್ ಪ್ರಿನ್ಸೆಸ್ ಲೈವ್ ಸ್ಟ್ರೀಮಿಂಗ್ ಅಲ್ಲಿದ್ದಾಳೆ. ಅವಳಿಗೆ ಅರ್ಜೆಂಟ್ ಹಣದ ಅವಶ್ಯಕತೆ ಇದೆ. ಅವಳ ಆಪೋಸಿಟ್ ಟೀಮ್ ಅವರು ಬ್ಯಾಡಾಗಿ ಕಮೆಂಟ್ ಮಾಡಿ ಅವಳಿಗೆ ಭಯ ಪಡಿಸಿದ್ದಾರೆ. ನಾನು ಅವಳಿಗೆ ಸಹಾಯ ಮಾಡಬೇಕು ಅಂತ ಏದುಸ್ರು ಬಿಡ್ತಾ ಪ್ರೀತಮ್ ಹೇಳ್ದ. ಸ್ವೀಟ್ ಪ್ರಿನ್ಸೆಸ್ ನಿನಗೆ ಹೆಂಗ್ ಗೊತ್ತು ಅಂತ ಹುಪ್ಪೇರಿಸಿ ಕೇಳ್ದ. ಇದೇನ್ ಹೀಗ್ ಕೇಳ್ತೀರಾ? ಸ್ವೀಟ್ ಪ್ರಿನ್ಸೆಸ್ ನನ್ ಗೇಮಿಂಗ್ ವರ್ಲ್ಡ್ಗೆ ಬಾಸ್. ನಾನ್ ಅವಳ ಟೀಮ್ ಮೆಂಬರ್. ನಾವೆಲ್ಲ ಒಟ್ಟಿಗೆ ಟೀಮಲ್ಲಿ ಆಡ್ತೀವಿ ಅಂತ ಸ್ಮೈಲ್ ಮಾಡ್ತಾ ಹೇಳ್ದ. ಸಿದ್ಧಾರ್ಥ್ ಎಕ್ಸ್ಪ್ರೆಷನ್ ತುಂಬಾ ಭಯಂಕರವಾಗಿತ್ತು. ನೀನ್ ಯಾವತ್ತಾದ್ರೂ ಅವಳನ್ನ ನೋಡಿದ್ಯಾ ಅಂತ ಕೇಳ್ದ. ನೋನೋ, ಇಲ್ಲ, ನಾನ್ ನೋಡಿಲ್ಲ ಅಂತ ಪ್ರೀತಮ್ ಹೇಳ್ದ. ರೋಹನ್ ಪ್ರೀತು ಕಿವಿಲಿ ಪುಸುಗುಟ್ದ. ಅಂಕಲ್, ನೀವ್ ತಲೆ ಕೆರ್ಕೊಳ್ಳೋದು, ಡ್ಯಾಡ್ನ ಕಣ್ಣಲ್ಲಿ ಕಣ್ಣಿಟ್ ನೋಡೋದು, ತೊದ್ಲೋದು ನಿಲ್ಸಿದ್ರೆ ಅವ್ನು ನಿಮ್ಮನ್ನ ನಂಬಬಹುದು ಅಂತ ಹೇಳ್ದ. ತಾನ್ ನಂಬಿದಾನೋ ಇಲ್ವೋ ಸಿದ್ಧಾರ್ಥನೋ ಡೌಟಲ್ಲಿ ತಲೆ ಎತ್ತಿ ಅಣ್ಣನ್ ಕಡೆ ನೋಡ್ದ ಪ್ರೀತಮ್. ಬಟ್ ಅನ್ಎಕ್ಸ್ಪೆಕ್ಟೆಡ್ಲಿ ಪ್ರೀತಮ್ ಮಾತ್ನ ಸಿದ್ಧಾರ್ಥ್ ನಂಬಿದ. ಅವನ್ ಬೇರೆ ಯಾವ್ದೇ ಡೀಟೇಲ್ಸ್ ಕೇಳಲಿಲ್ಲ. ಈಗ ನಿನ್ ಬಾಸ್ಗೆ ಯಾವ್ದೇ ಸ್ಪಾನ್ಸರ್ ಬೇಕಾಗಿಲ್ಲ, ಅವಳಿಗೆ ಬೇಕಾಗಿರೋದು ಸಿಕ್ಕಿದೆ ಅಂತ ಅದೇ ಭಯಾನಕ ಕೋಲ್ಡ್ ವಾಯ್ಸ್ ಅಲ್ಲಿ ಸಿದ್ಧಾರ್ಥ್ ಅಂದ. ಅವನು ಪ್ರತಿದಿನ ಇರೋದಕ್ಕಿಂತ ಹೆಚ್ಚು ಗಂಭೀರವಾಗಿದ್ದನ್ನ ಪ್ರೀತಮ್ ಒಬ್ಸರ್ವ್ ಮಾಡ್ದ. ಪ್ರೀತಮ್ ಫೇಸ್ ಅಲ್ಲಿ ಕ್ವೆಶ್ಚನ್ ಮಾರ್ಕ್ ಇತ್ತು. ಅವನು ಕೂಡ್ಲೆ ತನ್ನ ಫೋನ್ ಎತ್ಕೊಂಡು ಲೈವ್ ಸ್ಟ್ರೀಮಿಂಗ್ ನೋಡ್ದ. ಅಲ್ಲಿ ಆಲ್ರೆಡಿ ಸಿಹಿ ಸಮರ್ ವಿರುದ್ಧ ಗೆದ್ದಿದ್ಲು. ಅವಳಿಗೆ ಕಂಗ್ರಾಟ್ಸ್ ಅನ್ನೋ ಕಮೆಂಟ್ಸ್ಗಳ ಸುರಿಮಳೆನೇ ಇತ್ತು. ನೋಡಿದ್ಯಾ ರೋಹನ್, ಸಿದ್ಧಾರ್ಥ್ ಬ್ರೋ ಸಿಹಿನ ನೋಡಿದ್ಯಾ ಅಂತ ಕೇಳಿದಾಗ ನಾನ್ ನೋಡಿಲ್ಲ ಅಂತ ಎಷ್ಟು ಕಾನ್ಫಿಡೆಂಟ್ ಆಗಿ ಸುಳ್ಳು ಹೇಳ್ದೆ. ಅವನನ್ನ ನಾನು ನಂಬಿಸಿದೀನಿ.
ಸೊ ನೀನು ನಿನ್ ತಂಗಿ ನನಗೆ ಹೆಲ್ಪ್ ಮಾಡಬೇಕು. ನಾನು ಈ ಸಲ ಆನ್ಲೈನ್ ಬಿಗ್ ಗೇಮಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತಿದ್ದೀನಿ. ಬಟ್ ಅಲ್ಲಿ 10 ರೌಂಡ್ಸ್ ಕ್ಲಿಯರ್ ಮಾಡಿದ್ರೆ ಮಾತ್ರ ನಾನು ಆ ಗೇಮಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಅದಕ್ಕೆ ಪಾರ್ಟ್ನರ್ಸ್ನು ಜಾಯಿನ್ ಮಾಡ್ಕೋಬಹುದಂತೆ. 10 ರೌಂಡ್ ವಿನ್ ಆಗೋಕೆ ನಂಗೆ ಸಿಹಿ ಹೆಲ್ಪ್ ಬೇಕು. ಅವಳು ಮಾತ್ರ ನನ್ನ ವಿನ್ ಮಾಡ್ಸೋಕ್ ಸಾಧ್ಯ. ನೀನು ಅವಳಿಗೆ ಹೇಳಿ ನನ್ನ ಪಾರ್ಟ್ನರ್ ಮಾಡಿಸು ಪ್ಲೀಸ್ ಅಂತ ಕಣ್ಣು ಹೊಡೆದು ಪ್ರೀತಮ್ ಹೇಳ್ದ. ಆದ್ರೆ ಅಂಕಲ್, ನೀವು ಸಿಹಿ ಬಗ್ಗೆ ಡ್ಯಾಡ್ಗೆ ಏನೂ ಹೇಳಿಲ್ಲ ನಿಜ. ಆದ್ರೆ ಅವ್ರು ಇನ್ನೂ ನಿಮ್ಗೆ ಸಿಹಿ ಬಗ್ಗೆ ಡೀಟೇಲ್ಸ್ ಕೇಳ್ತಾರೆ ಅಂತ ಅನ್ಸತ್ತಾ? ಹಾಗೊಂದ್ ವೇಳೆ ಡ್ಯಾಡ್ ಕೇಳಿದ್ರೆ ನೀವ್ ನಿಜ ಹೇಳಲ್ವಾ ಅಂತ ಕೇಳ್ದ ರೋಹನ್. ಪ್ರೀತಮ್ ತಲೆ ಕೊಡ್ವಿ, ನೋನೋ, ನಾನ್ ನನ್ನ ಲೈಫಲ್ಲಿ ಬ್ರೋ ಹತ್ರ ಏನೂ ಮುಚ್ಚಿಟ್ಟಿಲ್ಲ. ಅವ್ರ ಹತ್ರ ಏನು, ಯಾರ ಹತ್ರನೂ ಯಾವ ವಿಷಯನೂ ಮುಚ್ಚಿಟ್ಟಿರ್ಲಿಲ್ಲ. ಇದೇ ಫಸ್ಟ್ ಟೈಮ್ ನಿಮ್ಮಿಬ್ರಿಗೋಸ್ಕರ ನಾನು ಗಿಲ್ಟ್ ಫೀಲ್ ಮಾಡ್ಕೊಂಡ್ರು ಸಿಹಿ ವಿಷಯನ ಹೇಳ್ದೆ ಮನ್ಸಲ್ಲೇ ಇಟ್ಕೊಂಡಿದ್ದೀನಿ. ನಾನಿಷ್ಟು ಒಬೀಡಿಯಂಟ್ ಶಿಷ್ಯ ಆದ್ರೂ ನಮ್ ಬಾಸ್ ನನ್ನ ಕಡೆ ಗಮನನೇ ಕೊಡಲ್ಲ. ನಾನು ಯಾವತ್ತೂ ನಿಮ್ಗೆ ದ್ರೋಹ ಮಾಡಲ್ಲ ಅಂತ ಪ್ರಾಮಿಸ್ ಮಾಡ್ತೀನಿ ಅಂತ ಹೇಳ್ದ. ಅವನ್ ಎಷ್ಟೇ ಲೋ ವಾಯ್ಸಲ್ಲಿ ಮಾತಾಡಿದ್ರು ಸಿದ್ಧಾರ್ಥ್ ಕಿವಿಗೆ ಅವನು ಹೇಳೋದು ಸ್ವಲ್ಪ ಮಟ್ಟಿಗೆ ಕೇಳಿಸ್ತು. ಅವನು ಸೋಫಾಯಿಂದ ಮೇಲೆದ್ದ. ಪ್ರೀತಮ್ ಕಡೆ ಬ್ಯಾಡ್ ಲುಕ್ ಕೊಟ್ಟು ಹೇಳ್ದ, ಅವತ್ತು ನೀನ್ ಏನ್ ಹೇಳಿದ್ದೆ ಪ್ರೀತಮ್? ನಿನಗೂ ಮಗಳಿರಬಹುದು ಅಂತ ಹೇಳಿದ್ದೆ ತಾನೆ? ನಿಂಗೊಬ್ಳು ಮಗಳಿದ್ದಾಳೆ ಅಂತಾನು ಹೇಳಿದ್ದೆ. ನಾನದನ್ನ ಮರ್ತಿದ್ದೀನಿ ಅಂದ್ಕೊಂಡ್ಯಾ? ಎಲ್ಲಿ ನನ್ನ ಮಗಳು ಅಂತ ಸಿದ್ಧಾರ್ಥ್ ಸ್ಟ್ರಾಂಗ್ ವಾಯ್ಸಲ್ಲಿ ಕೇಳ್ದ. ರೋಹನ್ ನಿಟ್ಟುಸ್ರು ಬಿಟ್ಟ. ಎಲ್ಲ ಇಲ್ಲಿಗೆ ಎಂಡ್ ಆಗತ್ತೆ. ನಮ್ ಅಂಕಲ್ ಮೊದ್ಲೇ ಹೆದ್ರು ಪುಕ್ಲ. ಇನ್ನೊಂದ್ಸರಿ ಡ್ಯಾಡ್ ದುಡ್ಡು ಕಂಡ್ಬಿಟ್ಟು ಬೈದ್ರೆ ತನ್ನ ಆನೆಸ್ಟ್ ಬಾಸ್ಗೆ ಮೋಸ ಮಾಡಿ ಪ್ರೀತಮ್ ಅಂಕಲ್ ಎಲ್ಲ ನಿಜಾನು ಒಪ್ಕೊಂಡ್ಬಿಡ್ತಾರೆ ಅಂತ ಮನ್ಸಲ್ಲೇ ಹೇಳ್ಕೋತಿದ್ದ ರೋಹನ್. ಸಿದ್ಧಾರ್ಥ್ ಪ್ರೀತಮ್ ಮಾತನ್ನ ನಂಬಿರೋ ಹಾಗೆ ಆಕ್ಟ್ ಮಾಡ್ತಿದ್ದ ಅಂತ ಈಗ ರೋಹನ್ಗೆ ಅರಿವಾಯ್ತು. ಪ್ರೀತಮ್ ಕಡೆ ಒಂದು ಶಾರ್ಪ್ ಲುಕ್ ಕೊಟ್ಟು ಅಲ್ಲೇ ಸೈಡಲ್ಲಿ ಟೇಬಲ್ ಮೇಲೆ ಲ್ಯಾಪ್ಟಾಪ್ ಸ್ಕ್ರೀನಲ್ಲಿ ಸ್ವೀಟ್ ಪ್ರಿನ್ಸಸ್ ಡೀಟೇಲ್ಸ್ ಹುಡುಕ್ತಿದ್ದ ಅಭಿ ಕಡೆ ನೋಡ್ತಾ ಸಿದ್ಧಾರ್ಥ್. ಮತ್ತೆ ಅದೇ ಸ್ಟ್ರಾಂಗ್ ವಾಯ್ಸಲ್ಲಿ ಅಕ್ಷತಿ ಅನ್ನೋ ಲೈವ್ ಸ್ಟ್ರೀಮರ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡು ಅಂತ ಆರ್ಡರ್ ಮಾಡ್ದ. ಅವಳ ಇನ್ಫಾರ್ಮೇಶನ್ ಈಸಿಯಾಗಿ ಸಿಗಬಹುದು. ಹೌದು, ಅವಳ ಡೀಟೇಲ್ಸ್ ನಮ್ಗೆ ಯಾಕೆ? ಅದನ್ನ ಇಟ್ಕೊಂಡು ನಾವ್ ಏನ್ ಮಾಡ್ಬೇಕು ಸರ್ ಅಂತ ಸರ್ಪ್ರೈಸಿಂಗ್ ಟೋನಲ್ಲಿ ಅಭಿ ಕೇಳ್ದ. ಸಿಂಪಲ್, ಅವಳನ್ನ ಕ್ಯಾನ್ಸಲ್ ಮಾಡಿ ಅಂತ ಹೇಳ್ದ ಸಿದ್ಧಾರ್ಥ್. ಅಭಿ ಸ್ಪೀಚ್ಲೆಸ್ ಆಗಿ ನೋಡ್ತಿದ್ದ. ಇತ್ತ ಮಲ್ಹೋತ್ರಾ ಬಂಗ್ಲೆಯಲ್ಲಿ ಸಿಹಿ ಸಮರ್ ವಿರುದ್ಧ ವಿನ್ ಆಗಿದ್ದ ಖುಷಿಲಿದ್ಲು. ಅವಳ ಫ್ಯಾನ್ಸ್ ಇನ್ನೂ ಕ್ಷಿತಿ ಬಗ್ಗೆ ಮಾತಾಡ್ಕೋತಿದ್ರು. ಅವಳಿಗಿರೋ ಸೊಕ್ಕು, ಆಟಿಟ್ಯೂಡ್ನ ಬ್ಲೇಮ್ ಮಾಡ್ತಿದ್ರು. ಸ್ವೀಟಿಗೆ ಅಪಾಲಜಿ ಕೇಳೋಕೆ ಅವಳೆಷ್ಟು ನಖರ ಮಾಡ್ತಾಳೆ ಅನ್ನೋ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಡಿಸ್ಕಷನ್ ನಡೀತಿತ್ತು. ಆ ಕಮೆಂಟ್ಸ್ ನೋಡಿ ನೋಡಿ ಬೇಸರ ಬಂತು. ಅವಳು ಫೈನಲಿ ಒಂದು ಕಮೆಂಟ್ ಪೋಸ್ಟ್ ಮಾಡಿದ್ಲು. 3 ಇಯರ್ಸ್ ಚಿಕ್ಕ ಮಗುಗೂ ತಪ್ಪು ಮಾಡಿದ್ರೆ ಸಾರಿ ಕೇಳಬೇಕು, ಅಪಾಲಜಿ ಕೇಳಬೇಕು ಅನ್ನೋ ಬುದ್ಧಿ ಇರುತ್ತೆ. ಈ ಕ್ಷಿತಿ ಅನ್ನೋ ಲೈಫ್ ಸ್ಟ್ರೀಮರ್ 3 ಇಯರ್ಸ್ ಮಗುಗಿಂತ ಚಿಕ್ಕವಳಿರ್ಬೇಕು, ಇಲ್ಲ ಬುದ್ಧಿ ಇಲ್ದಿರೋ ಫೂಲ್ ಇರ್ಬೇಕು. ಮತ್ತೆ ಮತ್ತೆ ಅವ್ರಿಗೆ ಅಪಾಲಜಿ ಕೇಳೋಕೆ ಫೋರ್ಸ್ ಮಾಡಬೇಡಿ, ಅವರನ್ನ ಅವ್ರ ಪಾಡಿಗೆ ಬಿಡಿ, ಇಲ್ಲ ಅಂದ್ರೆ ನಾವೇ ಶೇಮ್ ಮಾಡ್ಕೋಬೇಕಾಗತ್ತೆ ಅಂತ ಟೈಪ್ ಮಾಡಿ ಸೆಂಡ್ ಮಾಡಿದ್ಲು ಸಿಹಿ. ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಐರಾ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.